ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾರ್ಕೆಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ಮೂರ್ತಿ ಮುಂಡ್ರಾರ ಅಂಚಪ್ಪ. ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ಇಲ್ಲಿ ಸುಮಾರು ವರ್ಷಗಳಿಂದ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಸರ್ಕಾರಗಳು ಬಂದವು ಹೋದವು, ಆದರೆ ನಮ್ಮ ಮಾವು ಬೆಳೆಗಾರರ ಸಂಕಷ್ಟ ಮಾತ್ರ ಇದುವರೆಗೂ ಪರಿಹಾರ ಆಗಿಲ್ಲ. ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮಾವು ಬೆಳೆಗಾರರಿಗೆ 1 ಟನ್ನಿಗೆ 8,000 ಕೊಡ್ತಾ ಇದ್ದು, ಅಲ್ಲಿನ ರಾಜ್ಯ ಸರ್ಕಾರ 4,000 ಪ್ರತಿ ಟನ್ನಿಗೆ ಸಹಾಯಧನವನ್ನು ಕೊಡ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಫುಲ್ ಫ್ಯಾಕ್ಟ್ರಿಗಳು ಶ್ರೀನಿವಾಸಪುರದಲ್ಲಿರ್ತಕ್ಕಂಥವು ಇನ್ನೂ ಓಪನ್ ಆಗಿಲ್ಲ. ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಕೂಡಲೇ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು, DC ಅವರು ಬರಬೇಕು, ತೋಟಗಾರಿಕಾ ಸಚಿವರು ಬರಬೇಕು ಅಂತ ಹೇಳಿ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು, ಎಲ್ಲ ಮರ್ಚೆಂಟ್ಗಳು, ಎಲ್ಲ ರೈತರು ಸುಮಾರು 10 ದಿವಸಗಳಿಂದ DC ಅವರಿಗೆ ಮನವಿ ಕೊಟ್ರೇನು ಇದುವರೆಗೂ ಯಾರು ಬರದೇ ಇರತಕ್ಕಂಥದ್ದು ಈ ಮುಷ್ಕರಕ್ಕೆ ಕಾರಣವಾಗಿದೆ. ನಾವು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀರಿ. ಇವತ್ತು ಏನು ನಮ್ಮ ಮಾವು ಬೆಳೆಗಾರ, ಇವತ್ತು ನಂದು 3 ಎಕರೆ ಇದೆ, ನಾನು ಬೆಳೆದಿರ್ತಕ್ಕಂಥ ಬೆಳೆಗೆ ನನಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ನಾನು ಸೂಸೈಡ್ ಮಾಡ್ಕೊತೀನಿ ಅಂತೇಳಿ ಇವತ್ತು ಮಾವಿನ ರಾಶಿ ಮೇಲೆ ಕುತ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಜನ ಇವತ್ತು 1 ಟನ್ ಮಾವು ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದನ್ನ ಕೀಳೋದಕ್ಕೆ ಕನಿಷ್ಠ ಪಕ್ಷ 3,500 ಖರ್ಚಾಗುತ್ತೆ. ಲೇಬರ್ಸ್ಗೆ ಮತ್ತೆ ಟ್ರ್ಯಾಕ್ಟರ್ಗೆ, ಅದಕ್ಕೆಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ 1,500 ರೂಪಾಯಿ ಉಳಿಸ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಇಲ್ಲಿರ್ತಕ್ಕಂಥ ರೈತರು ವರ್ಷಕ್ಕೊಂದು ಬಾರಿ ಮಾವು ಬೆಳೆ ಬಂದಾಗ ಮಕ್ಕಳಿಗೆ ಮದುವೆ ಮಾಡೋಣ, ಏನೋ ಮನೆ ಕಟ್ಟೋಣ, ಇಲ್ಲ ಸಾಲ ತೀರ್ಸೋಣ, ಇಲ್ಲ ಮೈಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಷ್ಟು ಬೆಲೆ ಪಾತಾಳಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರು ತೊಂದರೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಏನು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂಥ ಮಾವಿನ ಹಣ್ಣು ಏನು 15 ಲಕ್ಷ ಟನ್ ಬೆಳಿತೀರಿ, ಅದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲೇ, ಅದರಲ್ಲೂ ಶ್ರೀನಿವಾಸಪುರದಲ್ಲೇ 2/3 ಭಾಗ ನಾವು ಬೆಳಿತೀವಿ, 10 ಟನ್ನು. ಅದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥ ಸಚಿವರು ಕೂಡಲೇ ಶ್ರೀನಿವಾಸಪುರ ತಾಲೂಕಿಗೆ ಬಂದು ಮಾವು ಬೆಳೆಗಾರರಿಗೆ ಮತ್ತು ಮರ್ಚೆಂಟ್ಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಷ್ಟವನ್ನು ಭರಿಸ್ಕೊಡ್ಬೇಕು. ಇಲ್ಲವಾದರೆ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಇದನ್ನು ಮುಂದುವರಿಸ್ತೀರಿ. ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ. ಸಿದ್ದರಾಮಯ್ಯನವರು ಮತ್ತು ಸುರೇಶ್ ಅಣ್ಣವರು ಸಚಿವರು ಯಾರಿದ್ದಾರೆ ಅವ್ರಿಗೂ ನಾವು ವಿಷಯ ತಿಳಿಸಿದ್ದೀರಿ. ಎಲ್ಲ ನಮ್ಮ ಚಿನ್ನಪ್ಪಣ್ಣವರು, ಎಲ್ಲ ಮರ್ಚೆಂಟ್ಗಳೆಲ್ಲ, ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳವರು, ನಮ್ಮ ಅಮಾಲಿ ಸಂಘದವರು, ನಮ್ಮ ರೈತ ಸಂಘದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಪ್ರಗತಿಪರ ಎಲ್ಲ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ನೀವು ಬಂದು ಸೂಕ್ತವಾದಂಥ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರಿಗೆ ಈಗಾಗಲೇ ವಿಷಯ ತಿಳಿಸಿದಿರಿ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವ್ರಿಗೂ ವಿಷಯ ತಿಳಿಸಿದಿರಿ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದಿರಿ. ನಾಳೆ ಅಶ್ವಥ್ ನಾರಾಯಣವರು, ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀನಿವಾಸಪುರಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಹೋರಾಟವನ್ನು ಉಗ್ರವಾಗಿ ಮಾಡಿ, ರಾಜ್ಯ ಸರ್ಕಾರದಿಂದ ನೀವೇನೇನು ಮಾಡಬೇಕೋ ಅದನ್ನು ಮಾಡಿ, ಕೇಂದ್ರ ಸರ್ಕಾರದಿಂದ ನಾವು ಏನೇನು ಮಾಡಿಸ್ಬೇಕೋ ಅದನ್ನು ನಾವು ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಮತ್ತು ಕೇಂದ್ರ ಸಚಿವರುಗಳನ್ನು ಜೊತೆಯಲ್ಲಿ ಕರ್ಕೊಂಡೋಗಿ, ನಾವು ಡೆಲ್ಲಿಯಲ್ಲಿ ರೈತ ಸಂಘದವ್ರನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ನಾವು ಯಾವ ರೀತಿ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಟಾರ್ಟಪ್ಪಲ್ಲಿ ಇಲ್ಲಿ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ಮಾವು ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಇದಕ್ಕೆ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ.
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ. ಅವ್ರು ಝೀರೋ ಟ್ರಾಫಿಕಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ 25 ನಿಮಿಷಕ್ಕೆ ನಾವು ಶ್ರೀನಿವಾಸಪುರಕ್ಕೆ ಬರ್ಬೋದು ಅವರು. ಅದಕ್ಕೆ ಕೂಡಲೇ ಬಂದು ಏನು ರೈತರು ಇವತ್ತು ಬಿಸಿಲಲ್ಲಿ ಮಾವನಣ್ಣನ್ನು ರಸ್ತೆಗೆ ಬಿಸಾಕಿ ಇವತ್ತು ಅವ್ರು ಗೋಳಾಡ್ತಾ ಇದ್ದಾರೆ. ಅವರ ಸಂಕಷ್ಟನ ನೀವು ಪರಿಹಾರ ಮಾಡಿಲ್ಲ ಅಂದರೆ ಆ ಗೋಳು ನಿಮ್ಗೆ ತಗಲುತ್ತೆ. ಬೇಗನೆ ಬಂದು ನೀವು ಇದನ್ನು ಬಗೆಹರಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ.